ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ದಿನಾಚರಣೆ ಸಂದರ್ಭದಲ್ಲೇ ದೇಶಕ್ಕೆ ಬಹಳ ಅದ್ಭುತ ಕೊಡುಗೆ ಕೊಟ್ಟಿದ್ದಾರೆ. ನಾವು ಮೋದಿಯವರನ್ನು ಅಭಿನಂದಿಸ್ತೇವೆ. ಇವರ ಇಲಾಖೆಯಲ್ಲಿ ಹೆಗ್ಗಣ ಅಲ್ಲ, ದೊಡ್ಡ ಹುಲಿಯೇ ಕೊಳತು ಬಿದ್ದಿದೆ. ಪ್ರಿಯಾಂಕಾ ಖರ್ಗೆ ಅವರ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅಂತ ಇಡೀ ಕರ್ನಾಟಕ ಗೊತ್ತು. ಅವ್ರ ಊರಿನಲ್ಲಿ ಏನಾಗಿದೆ ಅಂತ ಅದು ಗೊತ್ತು. ಮಾತೆತ್ತಿದ್ರೆ ಮೋದಿ, ಮಾತೆತ್ತಿದ್ರೆ RSS, ಮಾತೆತ್ತಿದ್ರೆ ಬಿಜೆಪಿ, ಮಾತೆತ್ತಿದ್ರೆ ಸಾವರ್ಕರ್. ಅವ್ರು ಗೊತ್ತಿದ್ದಿದೆ ಎಷ್ಟು. ನಮಗೆ ಕನಿಷ್ಠ ಮಟ್ಟ ಒಂದು 30-35 ದಿನ ಯುದ್ಧ ತೀವ್ರತೆಗೆ ಹೋದ್ರೂ ಕೂಡ ಯಾವುದೇ ಗ್ಯಾಸ್ ಇರಬಹುದು, ಪೆಟ್ರೋಲ್ ಇರಬಹುದು, ಡೀಸೆಲ್ ಇರಬಹುದು, ನಮಗೆ ಯಾವ ತೊಂದರೆಯೂ ಇಲ್ಲ ಅನ್ನೋದನ್ನ ಮೊದಲ ಸ್ಟೆಪ್ ಅಲ್ಲಿ ಪ್ರಧಾನಿಯವರು ಸ್ಪಷ್ಟಪಡಿಸಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕಳೆದ 2 ದಿನಗಳಿಂದ ಬೆಂಗಳೂರು, ಚೆನ್ನೈ, ಮಹಾರಾಷ್ಟ್ರ, ಮುಖ್ಯವಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ, ಅದರ ಅಧ್ಯಕ್ಷರು ಇವರೆಲ್ಲರೂ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 60 ರೂಪಾಯಿ ಸಿಲಿಂಡರ್ಗೆ ಜಾಸ್ತಿ ಆಗಿದೆ. ಕಮರ್ಷಿಯಲ್ ಸಿಲಿಂಡರಿನ ಅಭಾವ ಆಗಿದೆ, ಆದ್ರಿಂದ ಹೋಟೆಲ್ ಅನ್ನ ಬಂದ್ ಮಾಡ್ತೇವೆ. ಇದಿಷ್ಟೇ ಸಿಕ್ಕಿದ್ದು. ಮೋದಿ ಮೇಲೆ ಎರಗಲಿಕ್ಕೆ ಬ್ರಹ್ಮಾಸ್ತ್ರವೇ ಸಿಕ್ಕಿತು ಅಂತ ತಗೊಳ್ಳಿ. ಇಡೀ ನಿನ್ನೆ ಸಂಸತ್ತಿನಲ್ಲಿ ದೊಡ್ಡ ಖರ್ಗೆಯವರಿಂದ ಹಿಡಿದು ಇಲ್ಲಿ ಮರಿ ಖರ್ಗೆಯವರೆಗೆ ಪ್ರತಿಯೊಬ್ಬರು ಮೋದಿಯವರ ಮೇಲೆ ಎರಗಿದ್ದು. RV ದೇಶಪಾಂಡೆ, ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್, ಪ್ರಿಯಾಂಕಾ ಖರ್ಗೆ ಇವರು ಕರ್ನಾಟಕವನ್ನ ದಿವಾಳಿ ಮಾಡಿದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಸಾಲದ ಬಜೆಟ್ ಅನ್ನ ಮಾಡಿದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಅಲ್ಪಸಂಖ್ಯಾತರಿಗೆ ಇಡೀ ಸರ್ಕಾರವನ್ನೇ ಒತ್ತೆ ಇಟ್ಟ ಹಾಗೆ ಏನು ಇದು ಭರ್ಪೂರು ಕೊಡಬಾರದ್ದು, ಕೊಡಬೇಕಾದ್ದು ಎಲ್ಲ ಸೇರಿಸಿ ಕೊಟ್ಟದ್ದು. ಇಂಥದ್ರ ಯಾವುದರ ಬಗ್ಗೂ ಮಾತಾಡೋದಿಲ್ಲ. ಅಭಿವೃದ್ಧಿ ಕಾರ್ಯ ಬೇಕೋ ನಿಮಗೆ ಗ್ಯಾರಂಟಿಯನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಅಕ್ಕಿ ಬೇಕೋ, ರಸ್ತೆ ಬೇಕೋ ಅವರೇ ಕೇಳ್ತಾ ಇದ್ದಾರೆ. ಶ್ರೀಮಂತರೆಲ್ಲ ಗಿವ್ ಅಪ್ ಮಾಡಿ ಅವರೇ ಕೇಳ್ತಾ ಇದ್ದಾರೆ. ಬೆಲೆ ಏರಿಕೆ ಕರ್ನಾಟಕದಲ್ಲಿ ಗಗನಕ್ಕೇರಿದೆ, ಯಾರೋ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವರಂತೂ ಏನು ಮನ್ ಕಿ ಬಾತ್ ಮಾತಾಡ್ತೀರಿ, ಟ್ರಂಪ್ ನನ್ನ ಚಡ್ಡಿ ದೋಸ್ತು ಅಂತೀರಿ, ವಿಶ್ವಗುರು ಅಂತೀರಿ. ನಿಮ್ಮ ಆರ್ಥಿಕ ನೀತಿ, ನಿಮ್ಮ ವಿದೇಶಾಂಗ ನೀತಿಯ ಸಂಪೂರ್ಣವಾದ ವೈಫಲ್ಯ ಇದು. ವಿಶ್ವಗುರು ಏನ್ ಮಾಡ್ತಾ ಇದ್ದಾರೆ? ಒಂದು ದಿನದ ಕತೆ. ಭಾರತ ನಿರಂತರವಾಗಿ ಹೇಳ್ತಾ ಬರ್ತಾ ಇದೆ, ನಮಗೆ 40% ಇಂಧನ ಹೋರ್ಮುಸ್ ಜಲಸಂಧಿಯಿಂದ ಪಾಸ್ ಆಗಬೇಕು. ಇರಾನು ನಮಗೆ ಅದಕ್ಕೆ ಭಾರತಕ್ಕೆ ಪ್ರತ್ಯೇಕವಾದ ಅನುಮತಿ ಕೊಟ್ಟಿದೆ. ಇನ್ನು 60% ಬೇರೆ ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ತಾ ಇದ್ದೇವೆ. ಅದು ನಿರಾತಂಕವಾಗಿ ಬರ್ತಾ ಇದೆ. ನಮ್ಮಲ್ಲಿ ಗ್ಯಾಸ್ ಆಗಬಹುದು, ಪೆಟ್ರೋಲ್ ಆಗಬಹುದು, ಡೀಸೆಲ್ ಆಗಬಹುದು. ಯಾವುದು ಕನಿಷ್ಠಾತಿ ಕನಿಷ್ಠ ಅಂತಂದ್ರು ನಮಗೆ 30-35 ದಿನಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ಬೆಲೆ ಏರಿಕೆ ಮಾಡುವ ಪ್ರಶ್ನೆನೇ ಇಲ್ಲ. ಸ್ಟಾಕ್ ನಮ್ಮ ಹತ್ರ ಇದೆ, ಅದರ ಮೇಲೆ ನಾವು ಸಂಪೂರ್ಣ ನಿಗಾ ಇಟ್ಟಿದ್ದೇವೆ. ವಿಶ್ವ ಯುದ್ಧದ ಸೂಚನೆಯನ್ನ ಕೊಡ್ತಾ ಇರುವ ಮಟ್ಟದಲ್ಲಿ ಇರಾನ್ ನುಗ್ಗುತ್ತಾ ಇದೆ. ಇರಾನ್ ಹಿಂದೆ ರಷ್ಯಾ ಮತ್ತು ಚೈನಾ ನಿಂತಿದೆ. ಟ್ರಂಪ್ ದೊಡ್ಡ ಮಾತಾಡ್ತಾರೆ, ಏನು ಡೂಮ್ಸ್ ಡೇ ಅದು ಇದು ಎಲ್ಲ ಚೆಕ್ ಮಾಡ್ತಾರೆ ಅಂತಾರೆ. ಆದರೆ ಅವರ ಪರಿಸ್ಥಿತಿ ಹೆಂಗಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಯಾಕಾದ್ರೂ ಕೈ ಕೊಟ್ಟನೋ ಗಾಣಕ್ಕೆ ಕೈ ಕೊಟ್ಟಂಗೆ ಅನ್ನುವ ಪರಿಸ್ಥಿತಿ ಅವ್ರದ್ದಾಗಿದೆ. ಮಧ್ಯಪ್ರಾಚ್ಯ ಸಂಪೂರ್ಣವಾಗಿ ಅಮೆರಿಕದ ವಿರುದ್ಧ ದನಿ ಎತ್ತುತ್ತಾ ಇದೆ. ಗಂಟೆಗಟ್ಲೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರೊಟ್ಟಿಗೆ ಮಾನ ಸ್ವಾಭಿಮಾನ ಎಲ್ಲವನ್ನ ಬಿಟ್ಟು ಏನ್ ಸ್ಯಾಂಕ್ಷನ್ ಮೇಲೆ ಸ್ಯಾಂಕ್ಷನ್ ಉಕ್ರೇನ್ ಯುದ್ಧದ ಸಂದರ್ಭಕ್ಕೆ ಅದೆಲ್ಲದನ್ನ ಬದಿಗೊತ್ತಿ ಈಗ ರಷ್ಯಾಕ್ಕೆ ಬೇಡ್ಕೊಳ್ತಾ ಇದ್ದಾರೆ ಟ್ರಂಪ್. ರಷ್ಯಾ ಒಂದೇ ಮಾತು ಹೇಳಿದೆ, ಏನು ನಮ್ಮೆಲ್ಲ ಸ್ಯಾಂಕ್ಷನ್ ತೆಗೀರಿ, ನಾವು ಹಿಂದೋಗ್ತೇವೆ, ಇಲ್ಲ ನಾವು ಮುಂದುವರಿತೇವೆ. ಯಾಕೆಂತಂದ್ರೆ ಬ್ಯಾಲಿಸ್ಟಿಕ್ ಒಂದೊಂದು ಮಿಸೈಲ್ ಅನ್ನ ಟನ್ಗಟ್ಲೆದನ್ನ ಟೆಲ್ ಅವೀವ್ ಮೇಲೆ ಹಾಕ್ತಾ ಇದೆ ಇರಾನ್ ಹತ್ರ ಇದೆ ಅಂತ ಭಾವಿಸಿದ್ರ ನೀವು? ಇಲ್ಲ, ರಷ್ಯಾ ಮತ್ತು ಚೈನಾಕ್ಕಿಂತ ಹೆಚ್ಚು ರಷ್ಯಾ. ಇಂಥ ಪರಿಸ್ಥಿತಿಯಲ್ಲಿ ಇನ್ನೇನು 1 ತಿಂಗಳ 15 ದಿನದಲ್ಲಿ ಇದು ಬಗೆಹರಿಲೇಬೇಕು, ಬಗೆಹರಿತದೆ. ಅಲ್ಲಿವರೆಗೆ ನಮಗೆ ಭಯ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೇಳದೇನೆ ಈ ರೀತಿಯ ಒಂದು ಸ್ಕೇರ್ ಸಿಟಿಯನ್ನ ಹುಟ್ಟು ಹಾಕಲಾಗಿದೆ. ಕಾಂಗ್ರೆಸ್ನವರೆಲ್ಲ ಮಾತಾಡಿದ್ದನ್ನೇ ನಿಮ್ ಗಮನಕ್ಕೆ ತರ್ತೇವೆ. ಏನ್ ಸಿಕ್ಕಿದ್ದು ಅಂತ. ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್
ಮಹಿಳಾ ದಿನಾಚರಣೆ ಸಂದರ್ಭದಲ್ಲೇ ದೇಶಕ್ಕೆ ಬಹಳ ಅದ್ಭುತ ಕೊಡುಗೆ ಕೊಟ್ಟಿದ್ದಾರೆ. ನಾವು ಮೋದಿಯವರನ್ನು ಅಭಿನಂದಿಸ್ತೇವೆ. ಇವರ ಇಲಾಖೆಯಲ್ಲಿ ಹೆಗ್ಗಣ ಅಲ್ಲ, ದೊಡ್ಡ ಹುಲಿಯೇ ಕೊಳತು ಬಿದ್ದಿದೆ. ಭ್ರಷ್ಟಾಚಾರದ ಇಡೀ ಆಡಂಬೋಲ, ಮಾನ ಮರ್ಯಾದೆ ಸಮ್ಮಾನದ ಪ್ರಶ್ನೆನೂ ಇಲ್ಲ. ಆದ್ರೆ ಮೋದಿ ಅವ್ರ ಬಗ್ಗೆ ಮಾತಾಡ್ತಾರೆ ಅವರು. ಪ್ರಿಯಾಂಕಾ ಖರ್ಗೆ ಅವರ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅಂತ ಇಡೀ ಕರ್ನಾಟಕ ಗೊತ್ತು. ಅವ್ರ ಊರಿನಲ್ಲಿ ಏನಾಗಿದೆ ಅಂತ ಅದು ಗೊತ್ತು. ಮಾತೆತ್ತಿದ್ರೆ ಮೋದಿ, ಮಾತೆತ್ತಿದ್ರೆ RSS, ಮಾತೆತ್ತಿದ್ರೆ BJP, ಮಾತೆತ್ತಿದ್ರೆ ಸಾವರ್ಕರ್. ಅವ್ರು ಗೊತ್ತಿದ್ದಿದೆ ಎಷ್ಟು. ಇವೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಬೇಕಾದ ಅಗತ್ಯ ಇಲ್ಲ. ಭಾರತ ಏನ್ ಮಾಡ್ತಾ ಇದೆ, ಮೋದಿ ಏನ್ ಮಾಡ್ತಾ ಇದ್ದಾರೆ. ಇಂಧನ ಸಚಿವ ಹರ್ದೀಪ್ ಸಿಂಗ್ ನನ್ನ ಕರೆದುಕೊಂಡು ಅವ್ರು ಏನು ಮಾತಾಡಿದ್ರು, ಭಾರತದ ಸ್ಟಾಕ್ ಎಷ್ಟಿದೆ. ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ರು, ಇದರ ಹಿಂದೆ ಕೃತಕ ಅಭಾವದ ಸೂಚನೆ ಕಾಣ್ತಾ ಇದೆ. ಇದು ಅಭಾವ ಅಲ್ಲ, ಇದು ಆರ್ಟಿಫಿಷಿಯಲ್ ಆಗಿ, ಕೃತಕವಾಗಿ ಈ ಸಂದರ್ಭವನ್ನ ಬಳಸಿಕೊಂಡು ತೈಲ ಕಂಪನಿಗಳು ಏನೋ ಇದರಲ್ಲಿ ಮಾಡ್ತಾ ಇದ್ದಾಗ ಅನಿಸ್ತಾ ಇದೆ ಅಂತ. ಅದಕ್ಕೆ ಈಗ ಸರಿಯಾದ ಕ್ರಮವನ್ನ ಮೋದಿ ತೆಗೆದುಕೊಂಡಿದ್ದಾರೆ. ಎಸ್ಮಾ ಜಾರಿ ಮಾಡಿದ್ದಾರೆ. ತೈಲ ಕಂಪನಿಗಳ ಮೇಲೆ ಕ್ಷಣದ ಕಣ್ಣಿಟ್ಟಿದ್ದಾರೆ. ಅವರಿಗೆ ಅತ್ಯಂತ ಕಠಿಣವಾದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಭಾರತದ ಸ್ಥಿತಿ ತೈಲದ ವಿಷಯದಲ್ಲಿ, ಇಂಧನದ ವಿಷಯದಲ್ಲಿ ಯಾವ ರೀತಿ ಇದೆ, ನಮ್ಮ ನಿಜವಾದ ಚಿತ್ರಣ ಏನು? ಕಾಂಗ್ರೆಸ್ಸಿಗೆ ನಾವು ಹೇಳ್ತಾ ಇರೋ ಸತ್ಯವೋ ಅಥವಾ ಕೇಂದ್ರ ಸರ್ಕಾರ ಹೇಳ್ತಾ ಇರೋ ಸತ್ಯವೋ? ಈ ಎಲ್ಲ ನಿಜ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಚರ್ಚೆ ಮಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲನೇದಾಗಿ ಕಾಂಗ್ರೆಸ್ಸಿನವರು ಏನೇನು ಹೇಳಿದ್ರು ಅದನ್ನೆಲ್ಲ ನಿಮ್ಗೀಗ ತೋರಿಸಿದ್ದೇವೆ. ಆಯ್ತು, 56 ಇಂಚು ನಮಗೆ ಇಂಧನ ಈ ಸಿಲಿಂಡರ್ ಬೆಲೆ ಏರಿಕೆ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಾಗೆ ಹೀಗೆ ಲಾಂಗುಲಸ್ಕೋ ಎಲ್ಲ ಆಯ್ತು. ಇವರು 60 ವರ್ಷದ ಆಳ್ವಿಕೆಯಲ್ಲಿ 78 ವರ್ಷದಲ್ಲಿ ಏನ್ ಕಡ್ದುಳಿಸಿದ್ದಾರೆ ಅನ್ನೋದು ಕಿರಣ್ ರಿಜಿಜು ಎಂತ ಅದ್ಭುತವಾಗಿ ರಾಹುಲ್ ಗಾಂಧಿಗೆ ಇವತ್ತು ತಪರಾಕಿ ಹೊಡೆದ್ರು ಅಂತಂದ್ರೆ ಅದನ್ನ ಐತಿಹಾಸಿಕವಾದ ಒಂದು ಭಾಷಣ ಅಂತ ಹೇಳ್ಬೋದು ಸಂಸತ್ನಲ್ಲಿ. ಅಂತ ಒಂದು ಅದ್ಭುತವಾದ ದಾಖಲೆಗಳನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಬದಲು ಪ್ರಿಯಾಂಕಾ ವಾದ್ರಾ ವಿರೋಧ ಪಕ್ಷದ ನಾಯಕರಾಗಿದ್ರೆ ಕನಿಷ್ಠ ಪಕ್ಷ ಅವರಿಗೆ ಕೇಳಿಸಿಕೊಳ್ಳುವ ವ್ಯವಧಾನ ಆದ್ರೂ ಇತ್ತು ಅಂತ ಮಾತು ಮುಗಿಸಿದ್ರು. ಬಿಡಿ, ಈಗ ನಾವು ಇದಕ್ಕೆ ಬರೋಣ, ಸಿಲಿಂಡರ್ ವ್ಯವಸ್ಥೆಗೆ ಬರೋಣ. ಮೋದಿಯವರು ಅತ್ಯಂತ ತ್ವರಿತವಾಗಿ LPGಗೆ ಅಭಾವ ಸೃಷ್ಟಿಯಾಗಿದೆಯಾ ಈ ಬಗ್ಗೆ ಕಾಂಗ್ರೆಸ್ಸಿಗರು ಬಾಯಿಗೆ ಬಂದಂತೆ ಮಾತಾಡ್ತಾ ಇರುವ ಹೊತ್ತಿನಲ್ಲಿ ಅತ್ಯಂತ ಡ್ರಾಸ್ಟಿಕ್ ಆದಂತ ಒಂದು ಸ್ಟೆಪ್ ಅನ್ನ ತೆಗೆದುಕೊಂಡಿದ್ದಾರೆ. ಎಸ್ಮಾ ಜಾರಿ ಮಾಡಿದ್ದಾರೆ. ಮತ್ತೆ ಇಂಧನ ಸಚಿವರನ್ನ ಕರೆಸಿಕೊಂಡು ಭಾರತದಲ್ಲಿ ಏನಾಗ್ತಾ ಇದೆ, ಎಷ್ಟು ಸ್ಟಾಕ್ ಇದೆ, ಯಾಕೆ ಈ ರೀತಿ ಆಗಿದೆ, ಏನು, ಇದೆಲ್ಲ ವಿವರಗಳನ್ನ ತೆಗೆದುಕೊಂಡು ನಮ್ಮ ತೈಲ ಸಂಗ್ರಹ ಎಷ್ಟಿದೆ, ತೈಲ ಅಭಾವದ ನಿಜ ಚಿತ್ರಣ ಏನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲು ಡೀಸೆಲ್ ಬೆಲೆ ತೀವ್ರವಾಗಿ ಏರುತ್ತಿದ್ರೂ ಕೂಡ ಭಾರತ ಯಾವುದೇ ಕಾರಣಕ್ಕೂ ಬೆಲೆಯನ್ನ ಏರಿಸದೇನೆ ಮ್ಯಾನೇಜ್ ಮಾಡಬೇಕು ಅನ್ನುವಂತ ಸೂತ್ರದಡಿ ನಾವಿರುವಾಗ ಏಕದಮ್ 60 ರೂಪಾಯಿ ಯಾಕೆ ಜಾಸ್ತಿ ಆಯಿತು, ಇದರ ಬಗ್ಗೆ ಕೂಲಂಕಷವಾದಂತ ಚರ್ಚೆಯನ್ನ ಮಾಡಿ ತೈಲ ಪೂರೈಕೆ ಅಭಾವ, ಎನರ್ಜಿ ಕ್ಷೇತ್ರದಲ್ಲಿ ಯಾವ ರೀತಿಯ ತೊಂದರೆಯೂ ಆಗದಂತೆ ಕೇಂದ್ರ ಅತ್ಯಂತ ತ್ವರಿತವಾಗಿ ಹೆಜ್ಜೆಯನ್ನ ಇಟ್ಟಿದೆ. ಇದು ಅತ್ಯಂತ ನಮ್ಮ ಜನಗಳು ಆದರದಿಂದ ಸೂಕ್ಷ್ಮವಾಗಿ ಗಮನಿಸಬೇಕು. ಕೋಟೆ ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕದಾಗೆ ಸರ್ಕಾರ ಮಾಡ್ತಾ ಇದ್ದಂತ ಕಾಂಗ್ರೆಸ್ಸಿಗರಿಗೆ ಇವತ್ತು ಮೋದಿ ಅವರು ಒಂದು ದೇಶದಲ್ಲಿ ಏನಾದರೂ ಸಮಸ್ಯೆ ಆದಾಗ ಆ ತಕ್ಷಣ ಅದಕ್ಕೆ ಯಾವ ರೀತಿಯ ಪರಿಹಾರದ ಹೆಜ್ಜೆ ತಗೋಬೇಕು ಅನ್ನೋದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಇವತ್ತು ಆ ಕೆಲಸವನ್ನ ಮಾಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಚೆನ್ನೈ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಪ್ಲೈ ಇಲ್ಲ, ಹೋಟೆಲ್ ಅನ್ನ ನಾವು ಬಾಗಿಲಾಗ್ತೇವೆ ಅಂತೇಳಿ 2 ದಿನದಿಂದ ಏನು ಆಗ್ತಾ ಇತ್ತಲ್ಲ ಅಧ್ವಾನಗಳು, ಅದರ ಬಗ್ಗೆ ನರೇಂದ್ರ ಮೋದಿ ಅವರು ಪೂರ್ಣವಾದಂತ ಒಂದು ನಿಗಾವನ್ನ ಇಟ್ಟಿದ್ದಾರೆ. ಈಗ ತೈಲದ ಸಚಿವರನ್ನೇ ನೇರವಾಗಿ ಕರೆಸಿಕೊಂಡು ನಮ್ಮಲ್ಲಿ ಏನೇನಿದೆ, ಯಾವ್ಯಾವ ರೀತಿ ಇದೆ ಅದನ್ನೆಲ್ಲವನ್ನ ಅವರು ವಿಷಯವನ್ನ ಸಂಗ್ರಹಿಸಿ, ಭಾರತ ಸರ್ಕಾರ ನಮ್ಮಲ್ಲಿ ಸದ್ಯಕ್ಕೆ ಯಾವ ಅಭಾವವೂ ಗ್ಯಾಸ್ ಪೆಟ್ರೋಲ್ ವಿಷಯದಲ್ಲಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ವೀಕ್ಷಕರೇ ಇದನ್ನು ಗಮನಿಸಬೇಕು.
ನಮಗೆ ಕನಿಷ್ಠ ಮಟ್ಟ ಒಂದು 30ರಿಂದ 35 ದಿನ ಯುದ್ಧ ತೀವ್ರತೆಗೆ ಹೋದ್ರೂ ಕೂಡ ಯಾವುದೇ ಅದು ಗ್ಯಾಸ್ ಇರಬಹುದು, ಪೆಟ್ರೋಲ್ ಇರಬಹುದು, ಡೀಸೆಲ್ ಇರಬಹುದು, ನಮಗೆ ಯಾವ ತೊಂದರೆಯೂ ಇಲ್ಲ ಅನ್ನೋದನ್ನ ಮೊದಲ ಸ್ಟೆಪ್ ಅಲ್ಲಿ ಪ್ರಧಾನಿಯವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಈ ಕ್ರೈಸಿಸ್ ಸೃಷ್ಟಿ ಆಗೋ ಸ್ಥಿತಿಯೇ ಇಲ್ಲದೇ ಇದ್ದಂತ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಕನಿಷ್ಠ ಒಂದು ಕಾಲ ತಿಂಗಳಿಗೆ ಆಗುವಷ್ಟು ಎಲ್ಲ ಸ್ಟಾಕ್ ಇದ್ರೂ ಕೂಡ ಇಂಥ ಪರಿಸ್ಥಿತಿ ಯಾಕೆ ಬಂತು? ಇದರಲ್ಲಿ ಒಂದು ಮೇಲ್ನೋಟಕ್ಕೆ ನಿಮ್ಗೆ ಅರ್ಥ ಆಗತ್ತೆ, ಇವೆಲ್ಲವೂ ಒಂದು ಪೊಲಿಟಿಕಲೈಸ್ ಮಾಡಲಾಗ್ತಾ ಇದೆ. ನೀವು ನೆನಪಿಡಿ, ಇದರ ಹಿಂದೆ ಒಂದು ರಾಜಕೀಯದ ಷಡ್ಯಂತ್ರ ಖಂಡಿತವಾಗಿಯೂ ಇದೆ. ಈ ಸಂದರ್ಭವನ್ನ ಬಳಸಿಕೊಂಡು ಮೋದಿ ಅವರನ್ನ NDA ಸರ್ಕಾರವನ್ನ ಮುಜುಗರಕ್ಕೆ ಮತ್ತು ಜನರ ಮಟ್ಟಿಗೆ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಪಗಾಂಡವನ್ನ, ನರೇಟಿವ್ ಅನ್ನ ಸೃಷ್ಟಿ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅರ್ಥ ಬೇಡ. ತಕ್ಷಣ ತೈಲ ಕಂಪನಿಗಳು, ಯಾಕೆಂದ್ರೆ ನೀವು ಒಂದನ್ನು ನೆನಪಿಡಿ, ಮೋದಿ ಅವರು ಅಥವಾ ಇಂಧನ ಸಚಿವರು ನೇರವಾಗಿ ಮನೆ ಮನೆಗೆ ಸಿಲಿಂಡರ್ ಕೊಡ್ತಾ ಇದ್ದಾರಾ? ಇಲ್ಲ ತಾನೇ? ಇಂಥ ಒಂದು ಬೃಹತ್ ದೇಶ, ಇಲ್ಲಿ ಯಾವುದೇ ರೀತಿಯ ಒಂದು ಸೂಕ್ಷ್ಮ ಮತ್ತು ಪ್ರಾಮಾಣಿಕ ಸರ್ಕಾರ ಬಂದರೂ ಚಾಪೆ ಅಡಿಯಲ್ಲಿ, ನೆಲದ ಅಡಿಯಲ್ಲಿ, ರಂಗೋಲಿ ಅಡಿಯಲ್ಲಿ ನುಸುಳಿ ಭ್ರಷ್ಟಾಚಾರ ಮಾಡುವಂಥವರೇ ಹೆಜ್ಜೆ ಹೆಜ್ಜೆಗೆ ಸಿಗ್ತಾರೆ ನಿಮಗೆ. ಆದರೂ 12 ವರ್ಷದಲ್ಲಿ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಕೊಟ್ಟ ಹೆಗ್ಗಳಿಕೆ ಮೋದಿ ಅವರದು. ಅದನ್ನು ನಾವು ಗಮನಿಸಬೇಕು. ಆದ್ರಿಂದ ಇವತ್ತು ತೈಲ ಕಂಪನಿಗಳಿಗೆ ಹುಷಾರ್, ಕೃತಕ ಅಭಾವವನ್ನು ಸೃಷ್ಟಿಸಿದರೆ ಜೋಕೆ, ನಿಮ್ಮ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಆಜ್ಞೆಯನ್ನ ಎಸ್ಮಾ ಜಾರಿಯ ಮೂಲಕ ಮಾಡಲಾಗಿದೆ. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಇದು ಎಸೆನ್ಸಿಯಲ್, ಅತ್ಯಂತ ತ್ವರಿತವಾಗಿ ಪ್ರಾಥಮಿಕವಾಗಿ ಬೇಕಾದಂತ ಸರ್ವಿಸು. ಇಲ್ಲಿ ಹುಡುಗಾಟ ಮಾಡಬೇಡಿ. ಎಸ್ಮಾ ಜಾರಿ ಮಧ್ಯೆಯೂ ಯಾವುದೇ ಕಂಪನಿ ಇದನ್ನ ಮೀರಿ ನಡೆದುಕೊಂಡ್ರೆ ಕಠಿಣವಾದ ಕ್ರಮವನ್ನ ತಕ್ಷಣ ನಿಮ್ಮ ಮೇಲೆ ತೆಗೆದುಕೊಳ್ಳಲಾಗುವುದು ಅನ್ನುವಂಥ ಮಾತನ್ನು ಮೋದಿ ಅವರು ಹೇಳಿದ್ದಾರೆ. ನಮ್ಮಲ್ಲಿರುವ ಸ್ಟಾಕ್ ಎಷ್ಟು, ಯಾಕೆ ಅಭಾವ ಆಗಿದೆ, ಪರಿಸ್ಥಿತಿಯ ನಿಯಂತ್ರಣ ಹೇಗೆ, ಇವೆಲ್ಲವನ್ನ ಚರ್ಚಿಸಿ ತಕ್ಷಣಕ್ಕೆ ಒಂದು ಸೂತ್ರ ಸಂಧಾನವನ್ನ ಪ್ರಧಾನಿಯವರು ತಂದಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಗ್ಯಾಸ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಈ ಅಭಾವ ಆಗತ್ತೆ ಅನ್ನುವಂಥ ಯಾವ ಭಯದಲ್ಲೂ ಜನರಿರಬೇಕಾದ ಅಗತ್ಯ ಇಲ್ಲ. ಕಂಪನಿಗಳೇನಾದ್ರೂ ಮುಂದೆ ಅಭಾವ ಆಗಬಹುದು, ಆದ್ರಿಂದ ಈಗ ಸ್ಟಾಕ್ ಅನ್ನ ಬಚ್ಚಿಟ್ಕೊಳ್ಳೋಣ, ಈ ತರ ಮಾಡಬಹುದು ಅಂತೇಳಿ ದೇಶಾದ್ಯಂತ ತೈಲ ಕಂಪನಿಗಳ ಸ್ಟಾಕ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಬೆಲೆಯನ್ನ ಏನಾದ್ರೂ ಕೃತಕವಾಗಿ ಇದೇ ಸಂದರ್ಭ ಸಿಲಿಂಡರ್ ಮೇಲೆ ಒಂದು 50-60 ರೂಪಾಯಿ ಜಾಸ್ತಿ ಮಾಡ್ಬಿಡೋಣ ಅಂತೇಳಿ ಮಾಡಿದ್ರೆ ನಿಮ್ಮ ಮೇಲೆ ಅತ್ಯಂತ ಕಠಿಣವಾದಂತ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನೋದ್ರ ಬಗ್ಗೆ ಮರು ಮಾತೇ ಇಲ್ಲ. ಈಗ ನಮ್ಮಲ್ಲಿ ಇರುವ ಸ್ಟಾಕಿನ ಬಗ್ಗೆ ನಿಮಗೆ ಪ್ರಧಾನಿಯವರು ಕೊಟ್ಟ ಮಾಹಿತಿಯನ್ನ, ಭರವಸೆಯನ್ನ ಹೇಳಿದೆ. ಹಾಗಾದ್ರೆ ನಮ್ಮಲ್ಲಿ ಎಲ್ಲಿಂದ ಎಷ್ಟು ಬರುತ್ತೆ? ಈಗ ನೋಡಿ, ಹಾರ್ಮೋಸ್ ಜಲಸಂಧಿಯಿಂದ 40% ಬರುತ್ತೆ, ಅಲ್ಲಿಂದ ಈಗ ಓಪನ್ ಆಗಿದೆ. ಇನ್ನು ಉಳಿದಂತೆ 60% ಬೇರೆ ಕಡೆಯಿಂದ ಬರ್ತದೆ, ಅದು ಬರ್ತಾ ಇದೆ. ಈಗಾಗಲೇ ನಮ್ಮಲ್ಲಿರುವ ಸ್ಟಾಕು ಹೊರಗಿನಿಂದ ಬರುವಂತ 60% ಆಮದಿನ ಆಯಿಲು, ಇಂಧನ, ಇದನ್ನ ನಾವು ಗಮನಿಸಿದಾಗ ನಮ್ಮಲ್ಲಿ ಯಾವುದೇ ಅಭಾವ ಆಗುವ ಪರಿಸ್ಥಿತಿಯೇ ಇಲ್ಲ. ಒಮ್ಮೆ ತಿಂಗಳಗಟ್ಟಲೆ ಯುದ್ಧ ಮುಂದುವರೆದ್ರು, ನಾನು ಈಗಾಗಲೇ ಹೇಳಿದೆ, ಟ್ರಂಪ್ ಎಷ್ಟು ಡಲ್ ಆಗಿದ್ದಾರೆ, ಕುಸಿದಿದ್ದಾರೆ, ಅವರಿಗೆ ಎಷ್ಟು ಲಾಸ್ ಆಗಿದೆ, ಮತ್ತೆ ಅವರಿಗೆ ಯಾವ್ಯಾವ ತೊಂದರೆಗಳಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಮೆರಿಕದ ಬೇರೆ ಬೇರೆ ಮಧ್ಯಪ್ರಾಚ್ಯದಲ್ಲಿರುವಂತ ಅವರ ಸೈನಿಕ ನೆಲೆಗಳನ್ನ ತಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೇನೆ ಅಲ್ಲಲ್ಲಿ ಅವರೇ ಕಂಟ್ರೋಲ್ ಮಾಡಿ ಅಂತ ವಿನಂತಿಸಿ ಕೊಡ್ತಾ ಇದ್ದಾರೆ ಟ್ರಂಪ್. ಆ ಲೆವೆಲ್ಗೆ ಬಂದು ಮುಟ್ಟಾಗಿದೆ. ಹುಂಬು ಧೈರ್ಯ, ಹಿಂದೆ ಮುಂದೆ ಯೋಚನೆ ಮಾಡದೇನೆ ಯುದ್ಧ ಸಾರೇ ಬಿಟ್ರು. ಮತ್ತೆ ಇರಾನಿನ ತೈಲ ಸಂಗ್ರಹದ ಮೇಲೆ ಇಸ್ರೇಲು ಬಾಂಬ್ ದಾಳಿ ಮಾಡಿದ್ದನ್ನ ಅತ್ಯಂತ ಕಟುವಾಗಿ ಇಸ್ರೇಲಿಯೊಟ್ಟಿಗೆ ಟ್ರಂಪ್ ವಾಗ್ವಾದ ಮಾಡಿದ್ದಾರೆ. ಇಟ್ಸ್ ದ ಫಸ್ಟ್ ಟೈಮ್ ಇಸ್ರೇಲ್ ಮತ್ತು ಅಮೆರಿಕದ ಮಧ್ಯೆ ಕೂಡ ಕಾನ್ಫ್ಲಿಕ್ಟ್ ಬಂದಿದೆ. ಹಾಗಾಗಿ ಯುದ್ಧ ತುಂಬಾ ದಿನ ಮುಂದುವರಿಯುವ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿ
ಮತ್ತೆ ಇನ್ನೊಂದು ನೀವು ಗಮನಿಸಬೇಕು, ಮೋದಿಯವರು 56 ಇಂಚು ಹಂಗೆ ಹಿಂಗೆ ಲಾಂಗುಲಸ್ಕಿ ಹೊಳಿ ನಾಲಿಗೆಯ ಶುದ್ಧತೆ ಚರಿತ್ರೆ ಇಲ್ದೇನೆ ಚಾರಿತ್ರ್ಯ ವಧೆ ಮಾಡ್ತಾರಲ್ಲ, ಅಂಥವ್ರಿಗೆ ಹೇಳ್ತಾ ಇರುವಂಥದ್ದು, ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಇಂಧನವನ್ನ ತೈಲವನ್ನ ತರಿಸ್ಕೊಳ್ತಾ ಇರುವಂತ ರಾಷ್ಟ್ರಗಳ ಸಂಖ್ಯೆ 27 ಇದ್ವು. ಮುಂದೆ ಈ ತರದ್ದೇನಾದ್ರು ಸಮಸ್ಯೆ ಆಗಬಹುದು ಅನ್ನುವ ಮುಂದಾಲೋಚನೆ, ದೂರದ ಆಲೋಚನೆಯಲ್ಲಿ ಮೋದಿಯವರು ಮಾಡಿದ ಸರ್ಕಾರ ಅಥವಾ ಮೋದಿ ಸರ್ಕಾರ ಮಾಡಿದ ಕೆಲಸ ಏನು, ನವಭಾರತ ಮಾಡಿದ ಕೆಲಸ ಏನು ಅಂತಂದ್ರೆ ಅದನ್ನ 47 ರಾಷ್ಟ್ರಗಳಿಗೆ ವಿಸ್ತರಿಸಿದ್ದು. ನೆನಪಿಡಿ, ಡಬಲ್ 47 ರಾಷ್ಟ್ರಗಳಿಗೆ ವಿಸ್ತರಣೆ ಮಾಡಿಕೊಂಡದ್ದು. ಯಾಕೆಂತಂದ್ರೆ ನಮಗೆ ಇಂಥ ಬೃಹತ್ ರಾಷ್ಟ್ರಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು. ಇದು ಮೋದಿ ಸರ್ಕಾರ ಮಾಡಿದ ಚಾರಿತ್ರಿಕವಾದ ಹೆಜ್ಜೆ. ಇದನ್ನ ಯಾರು ನೀವು ಗಮನಿಸುವುದಿಲ್ಲ. 27 ರಾಷ್ಟ್ರದಿಂದ ನಾವು ತೈಲ ತರಿಸ್ಕೊಳ್ತಾ ಇದ್ದೇವೆ, ಈಗ 47 ರಾಷ್ಟ್ರದಿಂದ ತರಿಸ್ಕೊಳ್ತಾ ಇದ್ದೇವೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ವಿದೇಶಾಂಗ ನೀತಿ ಫೇಲಿಯರ್ ಅಂತಾರಲ್ಲ ಪ್ರಿಯಾಂಕ ಖರ್ಗೆ, ಇಂಥ ಸಂದರ್ಭದಲ್ಲೂ ಕೂಡ ಹಾರ್ಮೋನ್ಸ್ ಜಲಸಂಧಿ ನಮಗೆ ಓಪನ್ ಆಗಿದೆ. ನೆನಪಿಡಿ, ಈಗ ಪುಟಿನ್ ಕೈಕಾಲು ಹಿಡಿಲಿಕ್ಕೆ ಹೋಗಿದ್ದಾರೆ ಟ್ರಂಪ್. ಸ್ಯಾಂಕ್ಷನ್ ತೆಗೆದೇ ಇದ್ರೆ ಅವರು ಹಿಂದೇಟ್ ಹಾಕೋದಿಲ್ಲ, ಅವರು ಇರಾನ್ ನೊಟ್ಟಿಗೆ ನಿಂತಿದ್ದಾರೆ. ಸ್ಯಾಂಕ್ಷನ್ ತೆಗೆಯಲೇಬೇಕು. ಇಂಥ ಪರಿಸ್ಥಿತಿ ಇದೆ. ಇದರ ಹಿಂದೆನೂ ಮೋದಿಯವರ ಸ್ನೇಹ, ವಿಶ್ವಾಸ, ವಿದೇಶಾಂಗ ನೀತಿ, ಡಿಪ್ಲೊಮೆಸಿ, ಜಿಯೋಪಾಲಿಟಿಕಲ್ ಒಂದು ಸ್ಟ್ರಾಟಜಿ ಎಲ್ಲವೂ ಕೆಲಸ ಮಾಡುತ್ತದೆ, ಹುಡುಗಾಟಿಗೆ ಅಲ್ಲ ಅದು. ಅದರ ನಂತರ ಎನರ್ಜಿ ಸಪ್ಲೈಗೆ ಸಂಬಂಧಿಸಿ ಕೆಲವೇ ರಾಷ್ಟ್ರಗಳನ್ನು ಅವಲಂಬಿಸಿದ್ದನ್ನು ನಾವೀಗ ಹೆಚ್ಚಿಸಿಕೊಂಡಿದ್ದೇವೆ. ಇದು ಒಂದು ಮುಂದಾಲೋಚನೆ ಇರುವಂತ ಒಂದು ಕ್ರಮ. ಆಮೇಲೆ ಭಾರತ ಸೇಫ್ ಆಗಿದೆ ಅನ್ನೋದನ್ನ ಮೇಲಿಂದ ಮೇಲೆ ಪ್ರಧಾನಿಯವರು ಉಚ್ಚರಿಸಿದ್ದಾರೆ. ಅದರ ಜೊತೆಗೆ ಈ ಗ್ಯಾಸ್ ಉತ್ಪಾದನೆ ಮಾಡುವಂತ ಕಂಪನಿಗಳಿಗೆ ಪ್ರಧಾನಿಯವರು ಒಂದು ನಿಯಮವನ್ನ ಜಾರಿ ಮಾಡಿದ್ದಾರೆ. ನೋಡಿ, ಉತ್ಪಾದನೆಯಲ್ಲಿ ಹೆಚ್ಚುವರಿ ಗ್ಯಾಸ್ ಎಂತೇನಿದೆ ಅದನ್ನ ಡೊಮೆಸ್ಟಿಕ್ಗೆ ಬಳಸಬೇಕು. ಆ ಬಳಸುವ ಕ್ರಮವನ್ನು ಕೊಟ್ಟಿದ್ದಾರೆ. ಒಂದು ಆಡಳಿತ ಮಾಡುವ ರೀತಿ ನೀತಿಗಳು ಹೇಗೆ ಅನ್ನೋದನ್ನ ಇದನ್ನ ನೋಡಿ. ಗೃಹ ಬಳಕೆಗೆ CNG ಪ್ರಥಮ ಆದ್ಯತೆ, ಗೃಹ ಬಳಕೆಗೆ ಮತ್ತು CNG ಕಾರ್ಗಳಿಗೆ ಪ್ರಥಮ ಆದ್ಯತೆ. 100% ಹೆಚ್ಚುವರಿ ಗ್ಯಾಸ್ ಅನ್ನು ನೀವು ಬಳಸಬೇಕು, ಕೊಡತಕ್ಕದ್ದು. ಕೈಗಾರಿಕಾ ವಲಯಕ್ಕೆ 80%, ಅದು ಅಷ್ಟೇ ಮುಖ್ಯ. ಇನ್ನು ರಸಗೊಬ್ಬರ ಫ್ಯಾಕ್ಟರಿ, ರೈತರಿಗೆ ತೊಂದರೆ ಆಗಬಾರದು, 70% ಅಲ್ಲಿ ಕೊಡಬೇಕು. ಇನ್ನು ಪ್ರಾಸೆಸಿಂಗ್ ವಿಭಾಗಕ್ಕೆ 35%. ಮತ್ತೆ ಇದನ್ನ ಕೊಡುವುದರ ಜೊತೆಗೆ ಪ್ರತಿದಿನ ರಿಪೋರ್ಟ್ ಅನ್ನ ಕೇಂದ್ರದ ಪ್ರತಿನಿಧಿಗಳು ತರಿಸಿಕೊಳ್ತಾರೆ. ಯಾವುದು? ಕಂಪನಿಗಳಿಂದ ಎಷ್ಟು ಹೋಯ್ತು, ಎಲ್ಲೋಯ್ತು, ಯಾವ ರೇಟಲ್ಲಿ ಹೋಯ್ತು, ಏನಾಗ್ತಾ ಇದೆ, ಅದನ್ನ ನೇರ ತರಿಸ್ಕೊಳ್ತಾ ಇದೆ. ತೈಲ ಕಂಪನಿಗಳ ದೈನಿಕ ವ್ಯವಹಾರದ ಮೇಲೆ ಕೇಂದ್ರ ಸರ್ಕಾರದ ಪ್ರಾತಿನಿಧ್ಯ ಪ್ರತಿ ಕ್ಷಣವೂ ಇದೆ, ಅಬ್ಸರ್ವೇಷನ್ ಇದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಮಿಸ್ ಗೈಡ್ ಆಗುವ ಹಾಗೆ ಇನ್ನೊಂದೋ ಮಗದೊಂದು ನೋ. ಇದರ ಜೊತೆ ಆಹಾರದ ಭದ್ರತೆ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ಇದ್ದಾಗೆ ನಮ್ಮಲ್ಲಿ ಸ್ಟೋರೇಜ್ ಇದೆ, ಸ್ಟಾಕ್ ಇದೆ, ಯು ಡೋಂಟ್ ವರಿ ಅಂತ ದೇಶದ ಜನತೆಗೆ ಪ್ರಧಾನಿಯವರು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಪೆಟ್ರೋಲ್ ಡೀಸೆಲ್ ಮಾಲೀಕರ ಸಂಘದೊಟ್ಟಿಗೆ ಮಾತಾಡಿ ನಾವು ಬೆಲೆ ಏರಿಸಬೇಕಾಗಬಹುದು ಅಂತ ಅವರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಪೆಟ್ರೋಲ್ ಡೀಸೆಲ್ ಮಾಲೀಕರ ಸಂಘದವರು, ಅವರೊಟ್ಟಿಗೂ ಮಾತುಕತೆಯಾಗಿ ನೀವು 1 ಪೈಸೆಯನ್ನು ಜಾಸ್ತಿ ಮಾಡುವಾಗೆ ಇಲ್ಲ. ಒಮ್ಮೆ ಯುದ್ಧದ ತೊಂದರೆ ಇತ್ಯಾದಿಯಿಂದ ಬೆಲೆ ಏರಿಕೆ ಮಾಡಬೇಕಾದಂತ ಸಂದರ್ಭ ಬಂದ್ರೆ ಜನರ ಮೇಲೆ ಅದನ್ನು ಹಾಕುವಾಗಿಲ್ಲ, ನಾವು ನಿಮಗೆ ಕೊಡ್ತೇವೆ. ಹಾಗಾದ್ರೆ ಅದು ಎಲ್ಲಿಂದ ಕೊಡ್ತೇವೆ ಅಂತ ಕೇಳೋದಕ್ಕೂ ಉತ್ತರ ಇದೆ ಸರ್ಕಾರದಲ್ಲಿ. ನೋಡಿ, ಹಿಂದೊಮ್ಮೆ ನಿಮಗೆ ಗೊತ್ತಿದೆ, ಕಚ್ಚಾ ತೈಲದ ಬೆಲೆ ಕಡಿಮೆ ಆಯ್ತು. ಆವಾಗ ಕಾಂಗ್ರೆಸ್ಸಿಗನವರು ಏನ್ ಹೇಳಿದ್ರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾರೆಲ್ಗಳ ಮೇಲೆ ಕಚ್ಚಾ ತೈಲದ ಬೆಲೆ ಕಡಿಮೆ ಆಗಿದೆ, ನೀವು ಪೆಟ್ರೋಲು ಡೀಸೆಲ್ ಬೆಲೆಯನ್ನ ಇಳಿಸಲಿಲ್ಲ, ಯಾಕೆ ಇಳಿಸಬೇಕು ಅಂತ ಪ್ರತಿಭಟನೆ ಮಾಡಿದ್ರು ತಾನೆ. ಅದಕ್ಕೆ ಈಗ ಮೋದಿ ಉತ್ತರ ಕೊಟ್ಟಿದ್ದಾರೆ. ಅವತ್ತು ಕಚ್ಚಾ ಆಯಿಲಿನ ಬೆಲೆ ಕಡಿಮೆ ಆದಾಗಲೂ ನಾವು ಡೀಸೆಲ್ ಪೆಟ್ರೋಲು ದರವನ್ನ ಕಡಿಮೆ ಮಾಡಿಲ್ಲ. ಅಲ್ಲಿಂದ ಸರ್ಪ್ಲಸ್ ಅಂದ್ರೆ ಉಳಿದ ಮೌಲ್ಯ ಏನಿದೆಯಲ್ಲ, ಆ ನಿಗದಿತ ಹಣದ, ಆ ಶೇಖರಿಸಲ್ಪಟ್ಟಂತ ನಿಧಿಯನ್ನ ಈ ಆಪತ್ತು ಕಾಲಕ್ಕೆ ನಾವು ಬಳಸ್ತಾ ಇದ್ದೇವೆ. ಡೀಸೆಲ್ ಪೆಟ್ರೋಲ್ ಮಾಲೀಕರಿಗೆ ಅದನ್ನ ಕೊಡ್ತೇವೆ, ಜನರಿಗೆ ಹೇರುವುದಿಲ್ಲ. ಇದು ಕೇಂದ್ರ ಸರ್ಕಾರದ ಆಡಳಿತ.
ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಬರೀ ಸುಮ್ಮನೆ ಕಾಂಗ್ರೆಸ್ಸಿಗರು 2 ದಿನದಲ್ಲಿ 60 ರೂಪಾಯಿ ಸಿಲಿಂಡರ್ಗೆ ಜಾಸ್ತಿ ಆದದ್ದಕ್ಕೆ ಕೃತಕ ಅಭಾವ ಮತ್ತು ಇತ್ಯಾದಿ ಅದನ್ನು ಗಮನಿಸ್ತೇನೆ ಮೋದಿಯವರನ್ನ ಬಾಯಿಗೆ ಬಂದ ಹಾಗೆ ಬೈದ್ರಲ್ಲ, ಅದಕ್ಕೆ ಮೋದಿಯವರು ಮಾತಾಡಿಲ್ಲ. ತನ್ನ ಇಡೀ ಕಾರ್ಯವಿಧಾನದ ಮೂಲಕ ಸಂಪೂರ್ಣವಾಗಿ ದೇಶದ ಜನಕ್ಕೆ ಭದ್ರತೆಯನ್ನು, ವಿಶ್ವಾಸವನ್ನು, ಇಂಧನದ ದೃಷ್ಟಿಯಲ್ಲಿ, ಗ್ಯಾಸಿನ ವಿಷಯದಲ್ಲಿ ಯಾವುದೇ ಹೆದರಿಕೆ ಭಯ ಬೇಡ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟದ್ದಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಆಗಿ ಬ್ರಹ್ಮಾಸ್ತ್ರವನ್ನ ಬಳಸಿ ಖಾಸಗಿ ಕಂಪನಿಗಳು ಈ ಸಮಯದ ಸಂದರ್ಭದ ದುರುಪಯೋಗವನ್ನು ಮಾಡಿಕೊಳ್ಳಬಹುದಾದಂಥ ಸಾಧ್ಯತೆಯ ಮೇಲೆ ಎಸ್ಮಾ ಜಾರಿ ಮಾಡಿ ಕಣ್ಣಿಟ್ಟು ಕೇಂದ್ರ ಸರ್ಕಾರ ಅಬ್ಸರ್ವೇಷನ್ ಮಾಡಿ ಜನರಿಗೆ ಆಗುವ ಆತಂಕವನ್ನ ಬಗೆಹರಿಸಿದೆ. ಗ್ಯಾಸಿನ ದರವು ಜಾಸ್ತಿ ಆಗುವುದಿಲ್ಲ, ಪೆಟ್ರೋಲ್ ದರವು ಜಾಸ್ತಿ ಆಗುವುದಿಲ್ಲ, ಯಾವುದೇ ಭಯ ಪಡಬೇಕಾದಂತ ಅಗತ್ಯ ಇಲ್ಲ. ನಮಸ್ತೆ.